क्या कसम पा ನಾನು ಇವತ್ತೇ ನೋಡ್ತಾ ಇರೋದು, ಇವಾಗ ನೋಡಿರಲಿಲ್ಲ. ಅಂಟಿ ಕಟ್ಟೋದೇ ನೋಡಿರಲಿಲ್ಲ. ಅಲ್ಲಿ ಜಿಕೆದಲ್ಲಿ ದುಡ್ಡು ಕೊಟ್ಟು ಕಲಿತಾರೆ, ಗೊತ್ತಾ ನಿಂಗ? ನಾವು ದುಡ್ಡು ಕೊಟ್ಟೆ ಕಲಿಯೋದು. ಆಮೇಲೆ ಕ್ಲಾಸ್ಗಳು ಬೇರೆ ಮಾಡ್ತಾರೆ. ಅಂದ್ರೆ ನಾವು ಸ್ಲೋನಾ ಕಟ್ತೀರಿ. ಇವಾಗ ನಾನು ಒಂದು ಕಟ್ತೀನಿ, ಕಟ್ಟು ಯಾರು ನಂದು ಹಾಕೋ. ಆಮೇಲೆ ಫೇಲಿಯರ್ ಆಗ್ಬಿಡೋದು, ಸುಮ್ಮನೆ ಇರು ಬೇಡ. ಹೆಣ್ಣು ಎಕ್ಸ್ಪರ್ಟ್ ಅವನೇ. ಯಾವನ್ ಗಿಡಗಳವನ ಬಂದವನ ಕಟ್ಸ್ಕೊಂಬಿಡು ಇವಾಗ. ಅಲ್ಲೇ ಯಾವ್ದು ನಿಂಬೆ ಗಿಡ ಯಾವ್ದಲ್ಲ ಐತೆ ನೋಡ. ಅಪ್ಪನ ನಿಂಬೆ ಗಿಡ ಎಷ್ಟು ಅಂತ ಹೇಳ್ತಾನೆ ಕೇಳು. ಅಣ್ಣ ಎಷ್ಟು ಅಣ್ಣ ನಿಂಬೆ ಗಿಡ? 100 ಇರ್ದಾನೆ ಕೆಡ್ತಣ್ಣ ಅದಕ್ಕೆ. ಅಯ್ಯೋ ಅಣ್ಣ, 2 3 ಎಲ್ಲ ಇಲ್ಲ. ಖರ್ಚಾಗಿದ್ರೆ 200 300 ಖರ್ಚಾಗಿದ್ರೆ ಖರ್ಚು ಅವಳವಾಣ எனக்கு ಅದನ್ನ ವೀಟ್ ಅಂಡ್ ಮತ್ತೆ ಅವ್ರವ್ರಿಗೆ ಹೋಗೋ 2 3 ಕೊಡ್ತಾರೆ ಅಷ್ಟೇ. நீ போறியல வீட்டுக்கு திருப்பி வரட்ட அண்ணா நம்ப வைக்கிறது முக்கியம் இல்லைண்ணா. அது வந்து நம்ம குடும்பத்துக்கு ஏறி விற்கிதா இல்லையான்னு பார்த்து வைக்கணும்ண்ணா. ஜாதகம் பார்த்து வைக்கணும்ண்ணா. மொத்தம் எல்லாம் வச்சுக்கிறது இல்லைண்ணா. ಜಾದகம் ಐತಲ್ಲ ಊರ ಅಡ್ರೆಸ್ ತಕ. ನೀನು ಹೋಗ್ಬಿಟ್ಟು ಬಾ, ಒಬ್ಬನ ಕಳಿಸ್ಬಿಟ್ಟು. ಯಾರು ಗೊಬ್ಬರ ಎಲ್ಲ ತರ ನಿಂಬೆ ಗಿಡ ಕಟ್ತೀವಿ. ಯಾರು ಹೇಳೋದು ಗೊಬ್ಬರಕ್ಕೋಗ ಅಲ್ಲಿಂದ ಸರ್ಕಾಯಾಗ ಲೋಡ್ ಮಾಡಿಸ್ಬಿಡ್ತಾನೆ ಕತೀರು. ಬೇಡ ಅಂತ ನಾನೇ ಏನ ಅಲ್ಲಿಗೆ ಒಂದು ಬೇಜಾರು ಮಾಡಣ. ಏನು ಸೇರಿದಪ್ಪ ನಾನು ಎಲ್ಲ ಮುರಿಯಸ್ ತಮಿಳ್ನಾಡು ಮುರಿಯಸ ಬಂದು ಕೆಲಸ ಮಾಡಿಬಿಟ್ಟು ಹೋಗಲಣ್ಣ. ನಮ್ಮಲೇ ಕೂಟು ಒಂದು ಇಲ್ಲೆಲ್ಲ ಸಾಗರಿಕಿದಣ್ಣ. ಹೋಗ್ಬಿಟ್ಟು ಕಾರಾಗ ಒಂದು 10-15 ಗಿಡ ಹಾಕಿ ಬಂದ್ಬಿಡ. ಅಲ್ಲಪ್ಪ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗಿ 100 ರೂಪಾಯಿ ಗಿಡಕ್ಕೆ ಅದಕ್ಕೆ 100 ರೂಪಾಯಿ ಇಲ್ಲ ಲೇ, ಕಮ್ಮಿ, ಇನ್ನ ಕಮ್ಮಿ. 100 ರೂಪಾಯಿ ಅಲ್ಲ ಅಲ್ಲ ಗೊಬ್ಬರ 700 ರೂಪಾಯಿ. ಗೊಬ್ಬರ ಅವಶ್ಯಕತೆ ಇಲ್ಲ ಬಿಡು. ಅಲ್ಲಿ ಗೊಬ್ಬರ 700 ರೂಪಾಯಿ ನಾಟಿ ಗೊಬ್ಬರ. ಒಂದು ಟ್ರ್ಯಾಕ್ಟರ್ ಒಂದು 1000. ಅಲ್ಲ ಇಲ್ಲಿಂದ ಎಷ್ಟು ದೂರ ಆಗ್ತದೆ? 100 ಕಿಲೋಮೀಟರ್. 100 ಇದರಲ್ಲಿ ಲಾರಿ ಲೋಡ್ ಮಾಡೋದಕ್ಕೆ ಲಾರಿಗೆ ಎವಳಣ್ಣ? ಲಾರಿಗೆ ಒಂದು 10,000 ಆದಣ್ಣ. 10,000ನಾ? ಅಂದ್ರೆ 10,000 ಆತಂತೆ.